ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಕೇಂದ್ರ ಸರ್ಕಾರದ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿಯೊಳಗೆ ಲೋಕಸಭೆ ಮತ್ತು ರಾಜ್ಯಸಭೆಯ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಹಾಗಾದರೆ ಕೇಂದ್ರ ಸರ್ಕಾರದೊಳಗೆ ನಾವು ಏನೇನು ಕಾಣ್ತೇವೆ ಅನ್ನೋದಾದರೆ, ಆ ಕೇಂದ್ರ ಸರ್ಕಾರದೊಳಗೆ ಮೂರು ಪ್ರಮುಖ ಅಂಗಗಳನ್ನು ಕಾಣ್ತಾ ಹೋಗ್ತೀವಿ. ಒಂದನೇದು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗವನ್ನು ಕಾಣ್ತಾ ಹೋಗ್ತೀವಿ. ಹಾಗಾದರೆ ಶಾಸಕಾಂಗದೊಳಗೆ ಯಾವ ಒಂದು ಅಂಶಗಳು ಬರ್ತಾ ಹೋಗ್ತಪ್ಪ ಅಂದ್ರೆ, ಶಾಸಕಾಂಗದೊಳಗೆ ಲೋಕಸಭೆ ಮತ್ತು ರಾಜ್ಯಸಭೆ ಬರ್ತಾ ಹೋಗ್ತದೆ. ಕಾರ್ಯಾಂಗದೊಳಗೆ ರಾಷ್ಟ್ರಾಧ್ಯಕ್ಷರು, ಉಪರಾಷ್ಟ್ರಾಧ್ಯಕ್ಷರು, ಪ್ರಧಾನಮಂತ್ರಿ, ಕೇಂದ್ರ ಮಂತ್ರಿಮಂಡಲ ಮತ್ತು ಅಟಾರ್ನಿ ಜನರಲನ್ನು ಒಳಗೊಂಡಿರ್ತಾ ಹೋಗ್ತೈತಿ. ಅದೇ ರೀತಿಯೊಳಗೆ ನ್ಯಾಯಾಂಗದಲ್ಲಿ ಏನೇನು ಕಾಣ್ತಾ ಹೋಗ್ತಪ್ಪ ಅಂದ್ರೆ, ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳನ್ನು ಕಾಣ್ತಾ ಹೋಗ್ತೀವಿ. ಇವುಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗ್ತೇವೆ. ಹಾಗಾದರೆ ಕೇಂದ್ರ ಶಾಸಕಾಂಗದ ಬಗ್ಗೆ ಇವತ್ತಿನ ಒಂದು ತರಗತಿಯೊಳಗೆ ನೋಡ್ತಾವೆ. ನಾವು ಭಾರತ ಯಾವ ರೀತಿಯ ಒಂದು ಸರ್ಕಾರವನ್ನು ಹೊಂದಿದೆಪ್ಪ ಅಂದ್ರೆ, ಸಂಸದೀಯ ಒಂದು ಕೇಂದ್ರೀಯವಾದಂಥ ಸಂಸದೀಯ ಒಂದು ಮಾದರಿ ಸರ್ಕಾರವನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಕೇಂದ್ರ ಶಾಸಕಾಂಗವನ್ನು ಏನಂತ ಕರಿತೇವೆ? ಕೇಂದ್ರ ಶಾಸಕಾಂಗವನ್ನು ಏನಂತ ಕರಿತವಪ್ಪ ಅಂದ್ರೆ ಸಂಸತ್ತು ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಆ ಸಂಸತ್ತು ರಚನೆ ಮಾಡ್ಬೇಕಾದ್ರೆ ಸಂವಿಧಾನದ ಎಷ್ಟನೇ ವಿಧಿ ಅವಕಾಶ ಕೊಟ್ಟದಪ್ಪ ಅಂದ್ರೆ, ಸಂವಿಧಾನದ 79ನೇ ವಿಧಿ ಈ ಒಂದು ಸಂಸತ್ತು ರಚನೆಗೆ ಅವಕಾಶ ಕೊಟ್ಟಿರೋದನ್ನು ಕಾಣ್ತಾ ಹೋಗ್ತೈತಿ. ಅಂದ್ರೆ ಭಾರತ ಸರ್ಕಾರವು ಸಂಸದೀಯ ಮಾದರಿ ಸರ್ಕಾರವನ್ನು ಹೊಂದಿದ್ದು, ಆ ಜೊತೆಗೆ ಆ ಒಂದು ಶಾಸಕಾಂಗವನ್ನು ಅಥವಾ ಕೇಂದ್ರ ಶಾಸಕಾಂಗವನ್ನು ಏನಂತ ಕರಿತವಪ್ಪ ಅಂದ್ರೆ ಸಂಸತ್ತು ಅಂತ ಕರಿತಾ ಹೋಗ್ತೀವಿ. ಈ ಸಂಸತ್ತು ರಚನೆ ಮಾಡೋಕ್ಕೆ ಸಂವಿಧಾನದ 79ನೇ ವಿಧಿಯಲ್ಲಿ ಅವಕಾಶವನ್ನು ಮಾಡ್ತಾ ಹೋಗ್ತೀವಿ. ತದನಂತರದಲ್ಲಿ ನೋಡ್ತಾ ಹೋಗ್ತೇನೆ, ಈ ಸಂಸತ್ತು ಯಾವ ರೀತಿಯ ಒಂದು ಪದ್ಧತಿಯನ್ನು ಒಳಗೊಂಡಿರೋದನ್ನು ನೋಡ್ತಾ ಹೋದಪ್ಪ ಅಂದ್ರೆ, ಆ ಸಂಸತ್ತಿನೊಳಗೆ ಎಷ್ಟು ಸದನವನ್ನು ನೋಡ್ತಾ ಹೋಗ್ತಪ್ಪ ಅಂದ್ರೆ ದ್ವಿಸದನವನ್ನು ನೋಡ್ತಾ ಹೋಗ್ತೀವಿ. ದ್ವಿಸದನ ಅಂದರೆ 2 ಸದನಗಳನ್ನು ನೋಡ್ತಾ ಹೋಗ್ತೀವಿ. ಅವು 2 ಸದನಗಳು ಯಾವಪ್ಪ ಅಂದ್ರೆ, ಒಂದನೇದು ಮೇಲ್ಮನೆ ಅಂತ ಯಾವ್ದು ಕರಿತಾವಪ್ಪ ಅಂದ್ರೆ ರಾಜ್ಯಸಭೆ ಅಂತ ಕರಿತಾ ಹೋಗ್ತೀವಿ. ಕೆಳಮನೆ ಅಂತ ಏನಂತ ಕರಿತಾವಪ್ಪ ಅಂದ್ರೆ ಲೋಕಸಭೆ ಅಂತಂದು ಕರಿತಾ ಹೋಗ್ತೀವಿ. ಅಂದ್ರೆ 79ನೇ ವಿಧಿ ಸಂವಿಧಾನದೊಳಗೆ ಸಂಸತ್ತನ್ನು ರಚನೆ ಮಾಡೋಕ್ಕೆ ಅವಕಾಶ ಕೊಡ್ತಾ ಹೋಗ್ತೈತಿ. ಆ ಸಂಸತ್ತಿನೊಳಗೆ ದ್ವಿಸದನ ಪದ್ಧತಿಯನ್ನು ನೋಡ್ತಾ ಹೋಗ್ತೀವಿ. ಆ ದ್ವಿಸದನದಲ್ಲಿ 2 ಸದನಗಳನ್ನು ನೋಡ್ತಾ ಹೋಗ್ತೀವಿ. ಒಂದನೇದು ರಾಜ್ಯಸಭೆ ನೋಡ್ತಾ ಹೋಗ್ತೀವಿ, ಇನ್ನೊಂದು ಏನದು ಕೆಳಮನೆ ಅಂತ ಕರಿತಾ ಹೋಗ್ತೀವಲ್ಲ, ಲೋಕಸಭೆ ಅಂತಂದು ಕರಿತಾ ಹೋಗ್ತೀವಿ. ಹಾಗಾದ್ರೆ ಇವುಗಳ ಬಗ್ಗೆ ಒಂದೊಂದೇ ಚರ್ಚೆ ಮಾಡ್ತಾ ಹೋಗೋಣ. ರಾಜ್ಯಸಭೆ ಅಂತಂದು ನೋಡ್ತಾ ಹೋಗ್ತೀವಿ. ಹಾಗಾದರೆ ಭಾರತದ ಒಂದು ರಾಜ್ಯಸಭೆಯ ಒಟ್ಟು ಎಷ್ಟು ಸದಸ್ಯರನ್ನು ನೋಡ್ತಾ ಹೋಗ್ತಪ್ಪ ಅಂದರೆ 250 ಸದಸ್ಯರನ್ನು ಒಳಗೊಂಡಿರೋದನ್ನು ನೋಡ್ತಾ ಹೋಗ್ತೀವಿ. ಈ 250 ಸದಸ್ಯರನ್ನು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ, ಅದರೊಳಗೆ 238 ಸದಸ್ಯರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ರಾಜ್ಯ ಮತ್ತು ಕೇಂದ್ರಾಡಳಿತ ವಿಧಾನಸಭೆಗಳ ಸದಸ್ಯರಿಂದ ಆಯ್ಕೆ ಆಗ್ತಾರೆ. ಅಂದ್ರೆ ಏನು 250 ರಾಜ್ಯಸಭೆಯ ಏನು ಸದಸ್ಯರನ್ನು ನೋಡ್ತಾ ಹೋಗ್ತೀವಿ, ಆ 238 ಸದಸ್ಯರನ್ನು ರಾಜ್ಯ ಮತ್ತು ಕೇಂದ್ರಾಡಳಿತ ವಿಧಾನಸಭೆಗಳ ಒಂದು ಸದಸ್ಯರಿಂದ ಆಯ್ಕೆ ಆಗ್ತಾರೆ. ಹಾಗಾದರೆ ಇನ್ನು 12 ಉಳಿದ್ವಲ್ಲ ಸರ್, ಅವು ಯಾರು ಆಯ್ಕೆ ಮಾಡ್ತಾ ಹೋಗ್ತಾರಪ್ಪ ಅಂದರೆ, ಈ 12 ಸದಸ್ಯರನ್ನ ಯಾರು ಆಯ್ಕೆ ಮಾಡ್ತಾ ಹೋಗ್ತಾರಪ್ಪ ಅಂದರೆ, ಸಾಹಿತ್ಯ, ಕಲೆ, ವಿಜ್ಞಾನ, ಸಮಾಜ ಸೇವೆಯಲ್ಲಿ ವಿಶೇಷ ಅನುಭವ ಪಡೆದಂಥ ಜನರನ್ನು ಅಥವಾ ಪ್ರಜೆಗಳನ್ನು ಈ 12 ಸದಸ್ಯರು ನೇಮಕ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಾ ಹೋಗ್ತಾರೆ. ಯಾರನ್ನು ನೇಮಕ ಮಾಡ್ತಾ ಹೋಗ್ತಾರೆ? 12 ಸದಸ್ಯರನ್ನು ರಾಷ್ಟ್ರಪತಿಯವರು ನಾಮನಿರ್ದೇಶನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಈ ಒಂದು ಸದನವನ್ನು ಏನಂತ ಕರೀತಾರಪ್ಪ ಅಂದ್ರೆ ಹಿರಿಯರ ಸದನ ಅಂತಂದು ಕರಿತಾ ಹೋಗ್ತಾರೆ. ಯಾವ ಸದನ ಅಂತ ಕರಿತೀವಿ? ಹಿರಿಯರ ಸದನ ಅಂತ ಕರಿತಾ ಹೋಗ್ತೀವಿ. ಮತ್ತೊಮ್ಮೆ ಹೇಳ್ಕೊಡ್ತಾ ಹೋಗ್ತೀನಿ. ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಿರ್ತಾವಪ್ಪ ಅಂದ್ರೆ 250 ಸದಸ್ಯರನ್ನು ಒಳಗೊಂಡಿರ್ತಾ ಹೋಗ್ತೀವಿ. ಅದರೊಳಗೆ 238 ಸದಸ್ಯರನ್ನು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಂದು ವಿಧಾನಸಭೆಗಳ ಒಂದು ಸದಸ್ಯರಿಂದ ಆಯ್ಕೆ ಆಗ್ತಾರೆ. ಇನ್ನು ಉಳಿದಂಥ 12 ಸದಸ್ಯರನ್ನು ಸಾಹಿತ್ಯ, ಕಲೆ, ವಿಜ್ಞಾನ, ಸಮಾಜ ಸೇವೆಯಲ್ಲಿ ಒಳಗೊಂಡಿರುವಂಥ ವ್ಯಕ್ತಿಗಳನ್ನು ಯಾರು ನೇಮಕ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ರಾಷ್ಟ್ರಪತಿಯವರು ನಾಮನಿರ್ದೇಶನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಈ ಒಂದು ಸದನವನ್ನು ಹಿರಿಯರ ಸದನ ಅಂತಂದು ಕರಿತಾ ಹೋಗ್ತೀವಿ. ಹಾಗಾದರೆ ಈ ಒಂದು ರಾಜ್ಯಸಭೆಯ ಅಧಿಕಾರಾವಧಿ ನೋಡೋದಾದ್ರೆ, ಅಂದ್ರೆ
ಈ ಒಂದು ರಾಜ್ಯಸಭೆ ಒಂದು ವಿಶೇಷತೆಯನ್ನು ಕಾಣ್ತಾ ಹೋಗ್ತೀವಿ. ಯಾಕಪ್ಪ ಅಂದ್ರೆ ಇದು ಲೋಕಸಭೆಯಂತೆ ರಾಜ್ಯಸಭೆಯನ್ನು ವಿಸರ್ಜನೆ ಮಾಡೋಂಗಿಲ್ಲ. ಅಂದ್ರೆ ಈ ಲೋಕಸಭೆಯಲ್ಲಿ 5 ವರ್ಷಗಳ ಒಂದು ಅಧಿಕಾರ ಮುಗಿತಪ್ಪ ಅಂದ್ರೆ ಆ ಒಂದು ಲೋಕಸಭೆಯನ್ನು ವಿಸರ್ಜನೆ ಮಾಡಬೇಕಾಗತ್ತೆ. ಆದರೆ ಲೋಕಸಭೆಯಂತೆ ರಾಜ್ಯಸಭೆಯನ್ನು ವಿಸರ್ಜನೆ ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂದ್ರೆ ಇದು ಒಂದು ರೀತಿಯ ಶಾಶ್ವತ ಸದನ ಅಂತ ಕರಿತೇವೆ. ಒಂದು ಹಿರಿಯರ ಸದನ ಅಂತ ಕರಿದ್ವಿ, ಇನ್ನೊಂದು ಶಾಶ್ವತ ಸದನ. ಶಾಶ್ವತ ಸದನ ಅಂತ ಯಾಕೆ ಕರಿತೀವಪ್ಪ ಅಂದ್ರೆ ಇಲ್ಲಿ ಲೋಕಸಭೆಯಂತೆ ಇಲ್ಲ ರಾಜ್ಯಸಭೆಯನ್ನು ವಿಸರ್ಜನೆ ಮಾಡೋಕ್ಕೆ ಬರಲ್ಲ. ಹಾಗಾಗಿ ಇವರ ಒಂದು ಅಧಿಕಾರಾವಧಿ ಎಷ್ಟು ವರ್ಷ, ಈ ಒಂದು ರಾಜ್ಯಸಭೆಯೊಳಗಿರುವಂಥ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷಪ್ಪ ಅಂದ್ರೆ 6 ವರ್ಷ ಆಗ್ತಾ ಹೋಗ್ತೈತಿ. ಅವರಲ್ಲಿ 2 ವರ್ಷಕ್ಕೊಮ್ಮೆ ಈ ಒಂದು ರಾಜ್ಯಸಭೆ ಸದಸ್ಯರೊಳಗೆ 2 ವರ್ಷಕ್ಕೊಮ್ಮೆ 1/3 ಸದಸ್ಯರು ಏನು ಮಾಡ್ತಾ ಹೋಗ್ತಾರಪ್ಪ, ನಿವೃತ್ತರಾಗ್ತಾರೆ. ಅಂದ್ರೆ ರಿಟೈರ್ಡ್ ಆಗ್ತಾ ಹೋಗ್ತಾರೆ, ನಿವೃತ್ತಿ ಆಗ್ತಾ ಹೋಗ್ತಾರೆ. ಅಂದ್ರೆ ಆ ಲೋಕಸಭೆಯು ರಾಜ್ಯಸಭೆ ವಿಸರ್ಜನೆ ಮಾಡೋಕ್ಕಾಗಲ್ಲ. ಇದು ಒಂದು ರೀತಿಯ ಶಾಶ್ವತ ಸದನ ಅಂತ ಹೇಳ್ತಾ ಹೋಗ್ತೀವಿ. ಈ ಒಂದು ರಾಜ್ಯಸಭೆಯ ಅಧಿಕಾರಾವಧಿ 6 ವರ್ಷ ಆಗ್ತಾ ಹೋಗ್ತೈತೆ. ಅದರಲ್ಲಿ ಆ ಒಂದು ಸದಸ್ಯರೊಳಗೆ ಪ್ರತಿ 2 ವರ್ಷಕ್ಕೊಮ್ಮೆ 1/3 ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆ ಸದಸ್ಯರು ನಿವೃತ್ತಿ ಹೊಂದ್ತಾ ಹೋಗ್ತಾರೆ. ಜೊತೆಗೆ ಹಾಗಾದರೆ ಈ ಒಂದು ಸದಸ್ಯರು ತಮ್ಮ ಒಂದು ಸ್ಥಾನದಲ್ಲಿ ಮುಂದುವರಿಯಲು ಅಥವಾ ಇಷ್ಟವಲ್ಲದಿದ್ದರಪ್ಪ ಅಂದ್ರೆ ರಾಜೀನಾಮೆ ಯಾರು ಸಲ್ಲಿಸ್ಬೇಕಪ್ಪ ಅಂದ್ರೆ ಈ ರಾಜ್ಯಸಭೆಯ ಒಂದು ರಾಜೀನಾಮೆ ಯಾರು ಸಲ್ಲಿಸ್ಬೇಕಪ್ಪ ಅಂದ್ರೆ ಸಭಾಪತಿಗಳಿಗೆ ಸಲ್ಲಿಸ್ಬೇಕಾಗ್ತೈತಿ. ಯಾರಿಗೆ? ಸಭಾಪತಿಗಳಿಗೆ ತಮ್ಮ ಒಂದು ರಾಜೀನಾಮೆಯನ್ನು ಸಲ್ಲಿಸ್ಬೇಕಾಗೈತಿ. ಯಾರು? ರಾಜ್ಯಸಭೆಯ ಒಂದು ಸದಸ್ಯರು. ಇದು ಮತ್ತೆ ಮುಂದುವರೆದ. ಹಾಗಾದ್ರೆ ಈ ರಾಜ್ಯಸಭೆಯ ಸದಸ್ಯರಿಗೆ ಆಯ್ಕೆ ಆಗ್ಬೇಕಪ್ಪ, ಅವರಿಗೆ ಏನು ಅರ್ಹತೆಗಳನ್ನು ನೋಡ್ತಾ ಹೋಗ್ತಾವಪ್ಪ ಅಂದ್ರೆ ಅವರ ಅರ್ಹತೆಗಳು ಒಂದನೇದು ಭಾರತದ ಒಂದು ಪ್ರಜೆ ಆಗಿರಬೇಕು. ಏನಾಗಿರಬೇಕು? ಭಾರತದ ಮೊದಲು ಪ್ರಜೆ ಆಗಿರಬೇಕು. ಕನಿಷ್ಠ ಎಷ್ಟು ವರ್ಷಗಳ ಒಂದು ವಯಸ್ಸು ಪೂರ್ಣಗೊಂಡಿರ್ಬೇಕಪ್ಪ ಅಂದ್ರೆ 30 ವರ್ಷಗಳ ಒಂದು ವಯಸ್ಸು ಪೂರ್ಣಗೊಂಡಿರಬೇಕು. ಯಾವುದೇ ಒಂದು ಸರ್ಕಾರದ ಯಾವುದೇ ಒಂದು ಲಾಭದಾಯಕ ಒಂದು ಹುದ್ದೆಯಲ್ಲಿ ಹೋಗಬಾರ್ದು. ಜೊತೆಗೆ ನ್ಯಾಯಾಂಗದಿಂದ ಯಾವುದೇ ಒಂದು ಜೈಲು ಶಿಕ್ಷೆಗೆ ಒಳಗಾಗಿರಬಾರ್ದು. ಜೊತೆಗೆ ಯಾವುದೇ ರೀತಿಯ ದಿವಾಳಿ ಆಗಿರಬಾರ್ದು ಮತ್ತು ಮಾನಸಿಕ ಅಸ್ವಸ್ಥತೆ ಅಂದರೆ ಮೆಂಟಲ್ ಪೇಷಂಟ್ ಆಗಿರಬಾರ್ದು. ಏನಾಗಿರಬಾರ್ದು? ಮಾನಸಿಕ ಅಸ್ವಸ್ಥತೆ ಹೊಂದಿರಬಾರ್ದು. ಜೊತೆಗೆ ಕಾಲಕ್ಕೆ ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಸಂಸತ್ತು ಕೆಲವೊಂದು ಅರ್ಹತೆಗಳನ್ನು ನಿಗದಿಪಡಿಸ್ತಾ ಹೋಗ್ತೈತಿ. ಆ ಒಂದು ಅರ್ಹತೆಗಳನ್ನು ಈ ಒಂದು ರಾಜ್ಯಸಭೆಯು ರಾಜ್ಯಸಭೆ ಸದಸ್ಯರು ಆಗೋಕ್ಕೆ ಅರ್ಹತೆ ಅಂದ್ರೆ ಒಂದನೇದು ಭಾರತದ ಒಬ್ಬ ಪ್ರಜೆ ಆಗಿರಬೇಕು. ರಾಜ್ಯಸಭೆಯ ಒಂದು ಸದಸ್ಯರಾಗ ಕನಿಷ್ಠ 30 ವರ್ಷ ವಯಸ್ಸು ಪೂರ್ಣಗೊಳಿಸಿರಬೇಕು. ಯಾವುದೇ ರೀತಿಯ ಲಾಭದಾಯಕ ಹುದ್ದೆ ಹೊಂದಿರಬಾರ್ದು. ಜೊತೆಗೆ ನ್ಯಾಯಾಂಗದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರ್ದು ಮತ್ತು ದಿವಾಳಿ ಆಗಿರಬಾರ್ದು ಮತ್ತು ಮಾನಸಿಕ ಅಸ್ವಸ್ಥತೆಯಿಂದ ಕೂಡಿರಬಾರ್ದು. ಜೊತೆಗೆ ಕಾಲಕ್ಕೆ ಸಂಸತ್ತಿಯನ್ನು ಒಂದು ಅರ್ಹತೆಗಳನ್ನು ನಿಗದಿಪಡಿಸ್ತೈತಲ್ಲ ಅವುಗಳಿಗೆ ತಕ್ಕಂತೆ ಹೊಂದಿರಬೇಕನ್ನೋದನ್ನು ಈ ರಾಜ್ಯಸಭೆಯ ಸದಸ್ಯರುಗಳು ಇರುವಂಥ ಅರ್ಹತೆಗಳನ್ನು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಈ ಒಂದು ರಾಜ್ಯಸಭೆಯೊಳಗೆ ಒಂದು ವಿಶೇಷವಾಗಿ ಗಮನಿಸ್ತಾ ಹೋಗ್ತೀವಿ. ಏನಪ್ಪ ಅಂದ್ರೆ ಈ ರಾಜ್ಯಸಭೆಯ ಒಂದು ಅಧ್ಯಕ್ಷರು ಯಾರಾಗಿರ್ತಾರೆ ಅನ್ನೋದು ಏನಾದರೂ ಗೊತ್ತಪ್ಪ ಅಂದ್ರೆ ಈ ಉಪರಾಷ್ಟ್ರಪತಿಯವರು ಈ ಒಂದು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಅಂದ್ರೆ ಯಾವ ರೀತಿ ಲೋಕಸಭೆಯೊಳಗೆ ಸ್ಪೀಕರ್ ಅವರು ಏನು ಅಧ್ಯಕ್ಷರಾಗಿರ್ತಾರೋ ಅದೇ ರೀತಿಯೊಳಗೆ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರಪ್ಪ ಅಂದ್ರೆ ಉಪರಾಷ್ಟ್ರ ಅಧ್ಯಕ್ಷರಾಗಿರ್ತಾರೆ. ಸದಸ್ಯರಲ್ಲಿ ಒಬ್ಬರನ್ನು ಉಪಸಭಾಪತಿ ಸ್ಥಾನಕ್ಕೆ ಆಯ್ಕೆ ಮಾಡ್ತಾ ಹೋಗ್ತಾರೆ. ವಿಶೇಷವಾಗಿ ಗಮನಿಸ್ತಾ ಹೋಗಿ ರಾಜ್ಯಸಭೆಯ ಒಂದು ಅಧ್ಯಕ್ಷರು ಯಾರಾಗಿರ್ತಾರಂದ್ರೆ ಉಪರಾಷ್ಟ್ರಾಧ್ಯಕ್ಷರಾಗಿರ್ತಾರೆ. ಜೊತೆಗೆ ಉಪಸಭಾಪತಿ ಯಾರಾಗಿರ್ತಾರಂದ್ರೆ ಆ ಸದಸ್ಯರೊಳಗೆ ಒಬ್ಬರನ್ನು ಉಪಸಭಾಪತಿಯನ್ನು ಸ್ಥಾನಕ್ಕೆ ಆಯ್ಕೆ ಮಾಡ್ತಾ ಹೋಗ್ತಾರೆ. ಈ ಒಂದು ಸಭೆಯ ಕಾರ್ಯಕಲಾಪಗಳು ಯಾವ ಒಂದು ಸಭೆಯ ರಾಜ್ಯಸಭೆಯ ಒಂದು ಕಾರ್ಯಕಲಾಪಗಳು ನಡಿಬೇಕಾದ್ರೆ ಒಟ್ಟು ಸದಸ್ಯರಲ್ಲಿ 10% ಸದಸ್ಯರು ಹಾಜರಿರಬೇಕು. ಅಂದ್ರೆ 250 ಸದಸ್ಯರದ ಒಂದಪ್ಪ ಕನಿಷ್ಠ 25 ಜನ ಅಂದರೆ 25 ಸದಸ್ಯರು ಇರಬೇಕು. ಇದಕ್ಕೇನಂತ ಕರಿತಾರಪ್ಪ ಅಂದ್ರೆ ಕೋರಮ್ ಅಂತ ಕರಿತಾ ಹೋಗ್ತಾರೆ. ಅಂದ್ರೆ ಕೋರಮ್ ಎಷ್ಟು ಸದಸ್ಯರು ಒಳಗೊಂಡಿರ್ಬೇಕಪ್ಪ ಅಂದ್ರೆ ಕನಿಷ್ಠ 25 ಸದಸ್ಯರು ಒಳಗೊಂಡಿರಬೇಕು ಅಥವಾ 1/10 ಸದಸ್ಯರು ಹಾಜರಿರಬೇಕು. ಹಾಗಾದರೆ ಈ ಒಂದು ರಾಜ್ಯಸಭೆಯು ಅಧಿವೇಶನ ಎಷ್ಟು ಬಾರಿ ನಡೀತೈತಪ್ಪ ಅಂದ್ರೆ ಕನಿಷ್ಠ ಅಂದ್ರೆ ಒಂದು ವರ್ಷದೊಳಗೆ ಕನಿಷ್ಠ 2 ಬಾರಿ ಆದರೂ ಅಧಿವೇಶನ ಸೇರ್ತಾ ಆಗಬೇಕು. ಜೊತೆಗೆ ಈ ಸದಸ್ಯರ ಕೋರಿಕೆ ಮೇರೆಗೆ ಒಂದು ವೇಳೆ ವಿಶೇಷ ಅಧಿವೇಶನ ಕರಿಬೋದು. ಅಂದ್ರೆ
ವರ್ಷಕ್ಕೆ 2 ಬಾರಿ ಆದರೂ ಒಂದು ಕನಿಷ್ಠ ಅಧಿವೇಶನ ನಡೆಸ್ತಾ ಹೋಗ್ಬೇಕಂದ್ರೆ 6 ತಿಂಗಳಿಗೊಮ್ಮೆ ಅಧಿವೇಶನ ನಡೀತಾ ಹೋಗ್ತೈತಿ. ಕೆಲವೊಂದು ಸಂದರ್ಭದೊಳಗೆ ಸದಸ್ಯರ ಒಂದು ಕೋರಿಕೆಯ ಮೇರೆಗೆ ವಿಶೇಷ ಅಧಿವೇಶನವನ್ನು ನಡೆಸ್ತಾ ಹೋಗ್ತೈತಿ. ಇದಿಷ್ಟೇನಪ್ಪ ಅಂದ್ರೆ ಸಂಪೂರ್ಣವಾಗಿ ರಾಜ್ಯಸಭೆಯ ಒಂದು ಮಾಹಿತಿ ಆಗ್ತದೆ. ಇದು ಸಂಪೂರ್ಣವಾಗಿ ರಾಜ್ಯಸಭೆಯ ಒಂದು ಮಾಹಿತಿ ಆಗ್ತೈತೆ. ಇದರ ಜೊತೆಗೆ ಒಟ್ಟಾರೆಯಾಗಿ ಹೇಳೋದಾದಪ್ಪ ಅಂದ್ರೆ ಈ ಒಂದು ರಾಜ್ಯಸಭೆಯ ಒಂದು ಸದಸ್ಯರ ಸಂಖ್ಯೆ ಎಷ್ಟಂತ ಕೇಳ್ತಾ ಹೋಗ್ತಾರೆ, ಅಧಿಕಾರ ಅವಧಿ ಮತ್ತು ಅವರ ಒಂದು ಅರ್ಹತೆಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ. ಜೊತೆಗೆ ಅವರ ಒಂದು ಉಪರಾಷ್ಟ್ರಾಧ್ಯಕ್ಷರ ಬಗ್ಗೆ ಸಾಕಷ್ಟು ಬಾರಿ ಪ್ರಶ್ನೆ ಆಗ್ಯಾವ. ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಜೊತೆಗೆ ಈ ಒಂದು ತರಗತಿ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ಒಂದು ದೋಷಗಳು ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯೊಳಗೆ ಲೋಕಸಭೆಯ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಎಲ್ಲರಿಗೂ ಧನ್ಯವಾದ.